ಇದು ಡಾಕ್ಟರ್ ಸಜೆಷನ್ ಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಉಂಟು, ನನಗೆ ಡೈಲಿ ಟ್ಯಾಬ್ಲೆಟ್ಸ್ ಉಂಟು. ಹಾಗಾಗಿ ಇನ್ನೂ ಬೇರೆ ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳಿ, ಅಂದರೆ ಇನ್ನೂ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಷ್ಟು ಸಮಯ ಆಯಿತು ಗೊತ್ತುಂಟಪ್ಪ, ದನಗಳನ್ನು ಸ್ನಾನ ಮಾಡಿಸಿದ್ರಪ್ಪ. ಹಾಗೀಗ ಹೊರಗಡೆ ಸ್ವಲ್ಪ ಮೇಯ್ಲಿ ಅಂತ ಕರ್ಕೊಂಡು ಬಂದದ್ದು. ಮಳೆ ಇಲ್ಲ, ಬೆಳಗ್ಗಿಂದಲೇ ಮಳೆ ಕಳ್ಳಲೆ ಅಂತ ಹೇಳ್ತಾರೆ. ಸ್ವಲ್ಪ ಹೈಟ್ ಆದಾಗೆ ಕೆಲವರು ಸಾಂಬಾರೆಲ್ಲ ಮಾಡ್ತಾರೆ, ನಾವು ಸಹ ಮಾಡ್ತೇವೆ. ಅಂದರೆ ಇವತ್ತು ಅಕ್ಕು ಎಂತ ಮಾಡೋದು, ಕೈ ಸಿಕ್ಕಿಕೊಂಡಿದ್ದ. ಇವತ್ತು ಬಸ ದೂರ ಹೋದ್ದು ಮಳೆ ಬರ್ತುಂಟಾ. ಎರಡನೇದು ಚಾಪೆ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಉಂಟು ಮಾಡಲಿಕ್ಕೆ. ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ. ಇದು ಹುಲ್ಲುಂಟಲ್ಲ, ಅವರ ಮನೆಯಿಂದ ಹತ್ತಿರದಿಂದ ತೆಕೊಂಡು ಬಂದದ್ದು. ಅವರು ಸಹ ಹಿರಿಲಿಕ್ಕೆಲ್ಲ ಹೆಲ್ಪ್ ಮಾಡಿದರು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನ ವ್ಲಾಗ್ಸನ್ನು ಅಲ್ಲಿಂದಲೇ ನೋಡ್ಕೊಳ್ಬಹುದು. ಜೂನ್ 30ಕ್ಕೆ ಯಾರ್ದೆಲ್ಲ ಬರ್ತಿದೆ ಉಂಟು, ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತಿದೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜೂನ್ 30ಕ್ಕೆ ಯಾರ್ದೆಲ್ಲ ಬರ್ತಿದೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿ, ಕಸಿನ್ಸಿದು, ಮಕ್ಕಳದ್ದು, ರಿಲೇಟಿವ್ಸಿದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ಕಮೆಂಟಲ್ಲಿ 2 ದಿವಸ ಮುಂಚೆ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ, ಅದೇ ದಿವಸ ಬೆಳಗ್ಗೆ ನಾನು ನಿಮ್ಮ ಬರ್ತ್ಡೇಯನ್ನು ವಿಶ್ ಮಾಡ್ತೇನೆ. ನೋಣಯ್ಯ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗಳು ನಿರೀಕ್ಷಾ ಅವರ ಬರ್ತ್ಡೇ ಜೂನ್ 30ಕ್ಕೆ ಅಂತ. ನಿರೀಕ್ಷಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಸೌಮ್ಯ ಗಣೇಶ್ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗ ಧ್ರುವನ್ ಅವರ ಬರ್ತ್ಡೇ ಅಂತ. ಧ್ರುವನ್ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಿನ್ನೆ ನಾನು ನಿಮಗೆ ಹೇಳಿದ್ದೆ ನನಗೆ ಸೊಂಟ ಹತ್ರ ನೋವು ಅಂತ. ನಿನ್ನೆ ಸಂಜೆ ಇವರು ನನ್ನ ಹಸ್ಬೆಂಡ್ ಮಸಾಜ್ ಎಲ್ಲ ಮಾಡಿ, ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿ, ಬಿಸಿನೀರು ಶೇಕ ಎಲ್ಲ ಕೊಟ್ಟರು. ನಿನ್ನೆ ರಾತ್ರಿಯೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಮಲಗಲಿಕ್ಕೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಈಗ ಬೆಳಗ್ಗೆಯಿಂದ ಮತ್ತೆ ಶುರುವಾಗಿದೆ. ನಾನು ಅಂದ್ಕೊಂಡೆ ಕಡಿಮೆ ಆಯಿತು ಅಂತ. ಮತ್ತು ನನಗೆ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಲಿಕ್ಕೆ ಹೆದರಿಕೆ, ಯಾಕಂದ್ರೆ ನಾನೀಗ ಆಲ್ರೆಡಿ ಒಂದು ಡಾಕ್ಟರ್ ಸಜೆಷನ್ ಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಉಂಟು, ನನಗೆ ಡೈಲಿ ಟ್ಯಾಬ್ಲೆಟ್ಸ್ ಉಂಟು. ಹಾಗಾಗಿ ಇನ್ನೂ ಬೇರೆ ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳಿ, ಅಂದರೆ ಇನ್ನೂ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ ಅವ್ರು ಮತ್ತೆ ಪೇನ್ ಕಿಲ್ಲರ್ ಅದು ಇದು ಕೊಡ್ತಾರೆ. ಹಾಗಾಗಿ ನನಗೆ ಅಂಥ ಟ್ಯಾಬ್ಲೆಟ್ಸ್ ಎಲ್ಲ ಬೇಡ, ನಾನು ಕೆಲವು ಟ್ಯಾಬ್ಲೆಟ್ಸನ್ನು ಅವಾಯ್ಡ್ ಮಾಡಬೇಕಂತ ಇದ್ದೇನೆ ಮುಂಚೆಯಿಂದ ಸಹ. ಅಂದರೆ 2 ಟ್ಯಾಬ್ಲೆಟ್ಸ್ಗಳು ಮಿಕ್ಸ್ ಆಗಿ ನನ್ನ ಬಾಡಿಗೆ ಬೇರೆ ಎಫೆಕ್ಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ 1-2 ದಿವಸ ನೋಡುವ ಅಂತ ಇದ್ದೇನೆ. ಮತ್ತು ಎಣ್ಣೆ ಎಲ್ಲ ಸವರಿ ಅದು ಶೇಕ ಎಲ್ಲ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಡೈಲಿ ಸಂಜೆ ಮಾಡಬೇಕಷ್ಟೇ. ಆಮೇಲೆ ಬಿಸಿನೀರೆಲ್ಲ ಹಾಕಿ, ಅದು ಹಾಟ್ ವಾಟರ್ ಬ್ಯಾಗ್ ಉಂಟಲ್ಲ ಅದನ್ನೆಲ್ಲ ಇಟ್ಟು ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ನನಗೆ ಮಾಮೂಲಿ ಥರ ಇಲ್ಲ, ಅಂದರೆ ತುಂಬ ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ, ಬಗ್ಲಿಕ್ಕೆ ಆಗೋದಿಲ್ಲ, ಹಾಗೆಲ್ಲ ಆಗ್ತಾ ಉಂಟು. ಕೊಳ್ಪು ಬೀಳೋದು ಅಂತ ಹೇಳಿದ್ರು ನನ್ನ ಅಕ್ಕ. ನನಗೆ ಸಹ ಗೊತ್ತಿಲ್ಲ, ಅಪ್ಪನ ಹತ್ರ ಹೇಳುವಾಗ ಅಪ್ಪ ಹೇಳ್ತಾರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಕೊಳ್ಪೆಲ್ಲ ಬೀಳೋದಿಲ್ಲ ಅಂತ. ನನಗೆ ಎಂತ ಆಗಿದೆ ಎಂತ ಅಂದರೆ ನಂಬಲಿಕ್ಕೆ ಆಗ್ತಿಲ್ಲ. ಹಾಗೆ ಅಂದರೆ ತುಂಬ ಹೊತ್ತು ನಿಂತು ನನಗೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅಂದರೆ ಕಿಚನಲ್ಲಿ ನಿಂತು ಮಾಡಬೇಕಲ್ಲ ಅಡುಗೆ, ನಿಂತು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬಗ್ಗಿ ನನಗೆ ಗುಡಿಸ್ಲಿಕ್ಕೆಲ್ಲ ಆಗ್ತಿಲ್ಲ ನನಗೆ ಅಂತ. ಹಾಗೆ ಎಂತ ಮಾಡೋದು ಗೊತ್ತಿಲ್ಲ ನನಗೆ. ಇವತ್ತೀಗ ನನಗೆ ಹುಷಾರಿಲ್ಲ ಅಂತ ಆಗುವಾಗ ಅಪ್ಪ ಈಗ ಹೊರಟಿದ್ದಾರೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ. ದನಗಳನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ. ಇವಾಗ ಹೊರಗಡೆ ಕರ್ಕೊಂಡೋಗಿ ಎಲ್ಲ ನಾನೇ ಕಟ್ಟಿದೆ. ಇನ್ನು ತುಂಬ ಹೊತ್ತು ನಿಲ್ಲಿಕ್ಕೆ ಆಗೋದಿಲ್ಲ ಅಂತ ಬಂದೆ ನಾನು. ಹಾಗೆ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಇನ್ನೊಂದು ಆಕ್ಸಿಡೆಂಟ್ ಆಗಿತ್ತು, ನಿಮ್ಗೆ ನೆನಪಿರ್ಬೋದು. ಅದರ ನೆಕ್ಸ್ಟ್ ನನಗೆ ಅಷ್ಟು ಕಷ್ಟ ಅಂತ ಆಗ್ತಿರಲಿಲ್ಲ, ಅಂದರೆ ಹೆಲ್ತಿನ ಪ್ರಾಬ್ಲಮ್ ಅಂತ ಅಷ್ಟು ಆಗಿರಲಿಲ್ಲ. ಇದೆ ನಿನ್ನೆಯಿಂದ ಇದೊಂದು ಸಿಕ್ಕಿದೆ ನನಗೆ ಹೊಸತ್ತು. ಹಾಗೆ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇಲ್ಲಾಂತ ಹೇಳಿದರೆ ಇಲ್ಲಿ ಪಕ್ಕದ ಊರಲ್ಲಿ ಒಂದು ಮಸಾಜ್ ಇದು ಉಂಟಂತೆ, ಅಲ್ಲಿ ಒಮ್ಮೆ ತೋರಿಸಿದರೆ ಆಗ್ಬೋದು ಅಂತ ಇದ್ದೇನೆ. ನೋಡುವ ಹೇಗಾಗ್ತದೆ ಅಂತ. ಹಾಗೆ ಮತ್ತು ಕೆಲವರೆಲ್ಲ ಸಜೆಷನ್ ಕೊಟ್ಟಿದ್ದೀರಾ, ನೋಡು ಟ್ರೈ ಮಾಡ್ತೇನೆ ಸದ್ಯ ಅದನ್ನೆಲ್ಲ ಟ್ರೈ ಮಾಡ್ತೇನೆ ನೀವು ಹೇಳಿದ್ದನ್ನೆಲ್ಲ. ಮತ್ತು ಸದ್ಯಕ್ಕೆ ಡಾಕ್ಟ್ರ್ ಹತ್ರ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ನಾನು. ಹಾಗೆ ದನಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಕಟ್ಟಿ ಹಾಕಿದ್ದೀಗ ಅಪ್ಪ ಸ್ನಾನ ಮಾಡಿಸ್ತಿದ್ದಾರೆ. ಅವಳದ್ದು ಸ್ನಾನ ಆಗಬೇಕಷ್ಟೇ.
ನನಗೆ ದನಗಳ ಕೆಲಸ ಮಾಡಿಯೇ ಹೀಗೆ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ ಅಂತ. ಇವಳದು ಸ್ನಾನ ಆಯಿತು. ಈಗ ಇವಳದು ಸ್ನಾನ ಮಾಡಿಸ್ತಿದ್ದಾರೆ. ಎಷ್ಟು ಸಮಯ ಆಯಿತು ಗೊತ್ತುಂಟಪ್ಪ ದನಗಳನ್ನು ಸ್ನಾನ ಮಾಡಿಸೋದೆ. ಲಾಸ್ಟ್ 1 ಇಯರಿಂದ ನಾನೇ ಮಾಡಿಸ್ತಾ ಇರೋದು. ಸ್ವಲ್ಪ ತರಗೆಲ್ಲ ತಗೊಂಡು ಬಂದು ಹಾಕಿದೆ ದನಗಳ ಕೂತ್ಕೊಳ್ಳಿಕ್ಕೆ. ಈಗ ಹೇಗೆ ಸ್ನಾನ ಮಾಡಿಸ್ತಾ ಇದ್ದಾರಲ್ಲಪ್ಪ, ಹೊರಗೆ ಬಿಟ್ಟು ಅವ್ರು ಬರೋದು ಹಾಕುವಾಗ ಕೂತ್ಕೊಳ್ಳಿಕ್ಕೆ ಆಗ್ತದಲ್ಲ. ಮತ್ತು ಮಳೆ ಅಲ್ಲ, ಥಂಡಿ, ಈಗ ಅದಕ್ಕೆ ಹಾಕ್ಬೇಕಷ್ಟೇ. ಸ್ನಾನ ಆಗ್ತಾ ಉಂಟು ಇನ್ನೂ ಕೂಡ. ಸ್ನಾನ ಮಾಡಿಸಿದ್ರಪ್ಪ, ಹಾಗೀಗ ಹೊರಗಡೆ ಸ್ವಲ್ಪ ಮೇಯ್ಲಿ ಅಂತ ಕರ್ಕೊಂಡು ಬಂದದ್ದು. ಮಳೆ ಇಲ್ಲ, ಬೆಳಗ್ಗಿಂದಲೇ ಮಳೆ ಇತ್ತು, ಸ್ವಲ್ಪ ಬಿಸಿಲು ಬಂತು. ಹಾಗೆ ದನಗಳನ್ನು ಸ್ನಾನ ಮಾಡಿಸಿ ಆಯಿತು. ಹೊರಗಡೆ ಕಟ್ಟಿದ್ದೇನೆ, ಇನ್ನು ಮಧ್ಯಾಹ್ನನೇ ಕರ್ಕೊಂಡು ಹೋಗೋದು. ಇಲ್ಲಾದರೆ ಇವರು ಎಷ್ಟೊತ್ತಿಗೆ ಹೋಗ್ತಾರೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗೋದು. ನನಗೆ ಸಾಕಾಯಿತು ಅಂತ ಇಷ್ಟು ಮಾಡುವಷ್ಟರಲ್ಲಿ. ಹೀಗೆ ಇವತ್ತು ನೀನು ಹುಲ್ ಮಾಡ್ತಿ ಟಿಂಕಿ? ಆಗೋದಿಲ್ಲ ನನಗೆ. ಮಾಡ್ತೀ? ಒಂದು ಕತ್ತಿ ಕೊಡ್ತೇನೆ. ಹಿಂಗೆ ಟಿಂಕಿ ಸಹ ಮಾತಾಡ್ತಾನೆ ನನ್ನೊಟ್ಟಿಗೆ ನೋಡಿ. ಬಿದ್ದಿರಿದು ಗಿಡ ಅಂತ ಹೇಳೋದು ಅಂತ ಗೊತ್ತಿಲ್ಲ ನನಗೆ ಇದಕ್ಕೆ ಅಂತ ಹೇಳ್ತಾರೆ ಅಂತ. ಹಾಗೆ ಅದರಲ್ಲಿ ಒಂದು ಬಿದಿರಿದು ಚಿಕ್ಕ ಗಿಡ ಆಗ್ತದಲ್ಲ, ಅದಕ್ಕೆ ನಾವು ಕಣಿಲೆ ಅಂತ ಹೇಳ್ತೇವೆ. ಇನ್ನು ಕೆಲವರು ಕಳಲೆ ಅಂತ ಹೇಳ್ತಾರೆ. ಸ್ವಲ್ಪ ಹೈಟ್ ಆದಾಗೆ ಕೆಲವರು ಸಾಂಬಾರೆಲ್ಲ ಮಾಡ್ತಾರೆ, ನಾವು ಸಹ ಮಾಡ್ತೇವೆ. ಅಂದರೆ ಈ ವರ್ಷ ನನಗೆ ಸಿಗಲಿಲ್ಲ ಆಯಿತಾ, ಇದನ್ನೇ ಮಾಡಬೇಕಷ್ಟೇ. ಇದು ಒಳ್ಳೆಯದಾದರೆ ಇದನ್ನೇ ಮಾಡೋದು. ಕೆಲವರು ಆಟಿ ತಿಂಗಳಲ್ಲಿ ಇದನ್ನು ತಿಂತಾರೆ, ಅದಕ್ಕಿಂತ ಮುಂಚೆನೂ ತಿಂತಾರೆ. ವರ್ಷದಲ್ಲಿ ಒಮ್ಮೆ ತಿನ್ನಬೇಕಂತ. ಇದು ನೋಡಿ, ನಾವು ಇಷ್ಟು ಕಳೆದ ವರ್ಷದಿಂದ ಸುಮಾರು ವರ್ಷ ಆಯ್ತು ಇದರಲ್ಲಿ ಆಗ್ತಿರೋದು, ತೆಗಿಲೇ ಇಲ್ಲ. ಈ ವರ್ಷ ಆದರೆ ನೋಡಬೇಕಷ್ಟೇ. ಮತ್ತು ಕೆಲವೊಮ್ಮೆ ಉಂಟಲ್ಲ, ಬಿದಿರು ಬೇಗ ಬೆಳೆದು ಬಿಡ್ತದೆ. ಹಾಗೆ ಇದು ಈ ವರ್ಷದ ಇನ್ನೊಂದು, ಇದೆಷ್ಟು ಬೇಗ ಬೆಳೆದು ಮೇಲೆ ಹೋಗಿದೆ ನೋಡಿ. ಈ ವರ್ಷದೇ ಇದು, ನಮ್ಮ ಮನೆ ಪಕ್ಕನೇ ಇರೋದಿದು. ಸೊ ಈ ವರ್ಷ ಅದರಲ್ಲಿ ಆದರೆ ಸಾಂಬಾರು ಮಾಡಲಿಕ್ಕೆ ಆದಿತ್ತು, ಇಲ್ಲಾಂದರೆ ಅಂತ ನೋಡಬೇಕು ನನಗೆ ಅದು ಮರೀತದೆ ಅಂತ. ಮತ್ತು ಬಿದಿರು ರಪ್ಪ ಬೆಳೆದು ದೊಡ್ಡದಾಗ್ತದೆ, ಹಾಗಾಗಿ ಅದು ಮೇಲೆ ಹೋಗಿ ಆದಮೇಲೆ ಅದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಇದು ಚಿಕ್ಕ, ಅಂದರೆ ಚಿಕ್ಕ ಇದರದ್ದು ಸರೌಂಡಿಂಗ್ ಇರೋದು. ಕೆಲವು ಕಡೆ ಎಲ್ಲ ದೊಡ್ಡ ದೊಡ್ಡದು ಇರ್ತದಲ್ಲ, ಹಾಗೆ ಇಲ್ಲಿ ಇಲ್ಲ ನಮ್ಮ ಊರಲ್ಲಿ. ಅಕ್ಕು ಎಂತ ಮಾಡೋದು? ಕೈ ಸಿಕ್ಕಿಕೊಂಡಿದ್ದ ಕುഞ്ഞು ಕುഞ്ഞು. ಅವರು ಒಲೆ ಹತ್ರ ಮಲಗಿ ಬಿಳಿದ್ದದ್ದೆಲ್ಲ ಕಪ್ಪಾಗಿದ್ದಾಳೆ ಇವಳು ಅಂತ. ಮಳೆ ಬರ್ತದೆ ಅಂತ ಹೇಳಿ ಒಲೆ ಹತ್ರ ಮಲಗೋದು. ಕುಂಕು ಕುಂಕು ಎಲ್ಲ ಇಟ್ಟು ನಾನೀಗ ಹುಲ್ಲಿಗೆ ಬಂದೆ ತೋಟಕ್ಕೆ. ಅಪ್ಪ ಸಹ ಬರ್ತೇನೆ ಅಂತ ಹೇಳಿದ್ದಾರೆ. ಮಳೆ ಇಲ್ಲ, ಹಾಗೆ ಒಂದು ಕಟ್ಟ ಮಾಡಿಕೊಂಡೋದ್ರೆ ಮತ್ತು ನನಗೆ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ ಅಂತ ಹೇಳಿ. ಈಗ ಮತ್ತು ನನಗೆ ಯೋಚನೆ ಆಗ್ತಾ ಇರ್ತದೆ, ಅಂದರೆ ಅದು ಮುಂಚೆಯಿಂದ ಸಹ ವರ್ಕ್ ಮಾಡಿ ಅಭ್ಯಾಸ ಅಲ್ಲ. ಮನೇಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಇಷ್ಟವೇ ಇಲ್ಲ. ಮತ್ತು ಕೂತ್ಕೊಂಡ್ರೆ ನಾನು ಎಂತ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೇನೆ, ಆ ಥರ ಎಲ್ಲ ಫೀಲಿಂಗ್ಸ್ ಬರ್ತದೆ ನನಗೆ ಅಂತ. ಮತ್ತು ನನಗೆ ಸ್ಟ್ರೈಟಾಗಿ ನನಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ನನಗೆ ಎಷ್ಟು ನೋವಿದ್ದರೂ, ಎಂತಾದರೂ ನೋವಿದ್ದರೂ, ಹುಷಾರಿಲ್ಲದಿದ್ದರೂ, ಹೆಲ್ತ್ ಇಶ್ಯೂಸ್ ಇದ್ದರೂ ಸಹ ನಾನು ವರ್ಕ್ ಮಾಡೇ ಮಾಡ್ತೇನೆ ಆಯಿತಾ. ಹಾಗಾಗಿ ನನಗೆ ಅದು ನಂಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಮಾಡೋದಿಲ್ಲ ಅಂತ ನನಗೆ ಹೇಳಲಿಕ್ಕೆ ಬರೋದೇ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ನನಗೆ ಒಮ್ಮೊಮ್ಮೆ ನನ್ನ ಮೈಂಡ್ ಹೇಳ್ತಿರ್ತದೆ ನಿಂಗೆ ಆಗೋದಿಲ್ಲ ಅಂತ ಹೇಳು ಅಂತ, ಆದರೆ ಬಾಯಿ ಹೇಳೋದೇ ಇಲ್ಲ. ಹಾಗೆ ಈಗ ಒಂದು ಕಟ್ಟ ಹುಲ್ಲು ಮಾಡಿದರೆ ಅಟ್ಲೀಸ್ಟ್ ಹುಲ್ಲು ಮಾಡಿದ್ದೇನೆ ಅಂತ ಸಮಾಧಾನ ಇರ್ತದೆ. ಅದಕ್ಕೋಸ್ಕರ
ಕಟ್ಟ ಹುಲ್ಲಾಯಿತು. ಅಪ್ಪ ಸಹ ಬಂದಿದ್ದರು, ಅವರಿಗೆ ಸಹ ಸೊಂಟನೋ ಅವರಿಗೂ ಸಹ ಆಗೋದಿಲ್ಲ. ಹೇಗೋ ಇಬ್ಬರು ಸೇರಿ ಒಂದು ಕಟ್ಟ ಮಾಡಿದ್ದೀವಿ. ದನಗಳನ್ನು ಇವತ್ತು ಹೊರಗೆ ಬಿಟ್ಟದ್ದು ಉಂಟಲ್ಲ, ಮೇಯ್ಬೋದು ಅಂತ. ಹುಲ್ಲು ಬೇಕಾದಷ್ಟು ಉಂಟು, ಆದರೆ ಹಿರಿಲಿಕ್ಕೆ ಆಗುವಾಗ ಸಾಕಾಗ್ತದೆ. ಇವತ್ತು ಬಸಳೆ ಸಾಂಬಾರು ಸುಮಾರು ದಿವಸ ಆಗಿತ್ತು ಮಾಡದೆ, ಹಾಗೆ ಮಳೆ ಬಿಟ್ಟ ಹಾಗೆ ಒಂದು ಸಾಂಬಾರು ಮಾಡಿದ್ದೇನೆ. ಇನ್ನು ದನಗಳನ್ನು ಕರ್ಕೊಂಡು ಬರಬೇಕು ಹೋಗಿ. ದೂರ ಹೋದ್ದು ಮಳೆ ಬರ್ತುಂಟಾ ಕುഞ്ഞು? ಮಾತಾಡಬೇಕು ನೀನು. ಅವನುಂಟಲ್ಲ ಈ ಸೈಡಿಂದ ಬರೋದು, ಈಗ ಚಿಕ್ಕವನಲ್ಲ, ಅವನಿಗೆ ಆಗ್ತದೆ ಈಗ ಹೋಗಲಿಕ್ಕೆ. ಇಲ್ಲಾಂದರೆ ಇನ್ನು ಕೆಳಗಿಂದ ಬರಬೇಕಷ್ಟೇ. ದೂರ ಹೋದ್ದು ಕುഞ്ഞು, ದೂರ ಪಡಿ, ಮುದ್ದು ಪಡಿ. ನೋಡಿ ಇಷ್ಟು ಉಂಟು. ಅಪ್ಪಂದು ಇದು ಎರಡನೇದು ಚಾಪೆ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಉಂಟು ಮಾಡಲಿಕ್ಕೆ. ಹಾಗೆ ಮೊನ್ನೆಗಿಂತ ಒಂದು ನೂಲು ಕಡಿಮೆ, ಅಂದರೆ ಒಂದು ಬಳ್ಳಿ ಕಡಿಮೆ. ಹಾಗೆ ಮತ್ತು ಇದು ಭಾರ ಆಗ್ತದಂತೆ, ಹಾಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಇದು ಚಾಪೆ ಇವರ ಅಳಿಯನಿಗೆ, ಗಣಿಗೆ ಚಾಪೆ ಅಂತೆ. ಹಾಗೆ ಮಾಡ್ತಾ ಇದ್ದಾರೆ. ದನಗಳನ್ನಾಗ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಲ್ಲ, ಅಮ್ಮ ಮಾತ್ರ ಬಂದ್ಲಾಯ್ತಾ, ಅಂದರೆ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬಂದ್ಲು. ಇನ್ನೊಬ್ಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗೋ ಅವಳು ಇಡೀ ಕಡೆ ಓಡಿದ್ಲು. ನನಗೆ ಆಗೋದಿಲ್ಲ ಓಡಲಿಕ್ಕೆ, ಅದಕ್ಕೆ ನಾನು ಮನೆಗೆ ಬಂದೆ ಆಯಿತಾ. ಅಮ್ಮ ನನ್ನ ಕರ್ಕೊಂಡು ಬಂದರೆ ಬರ್ಬೋದು ಅವಳು ಅಂತ. ಅವಳು ಇನ್ನೂ ಕೂಡ ಬರಲಿಲ್ಲ, ಮಳೆ ಸಹ ಜೋರು ಬರ್ತಾ ಉಂಟು. ನನಗೆ ಅವಳು ಸುಮಾರು ಪ್ರಯತ್ನ ಮಾಡಿದೆ ನಾನು, ಬರ್ತಾಳೆ ಅಂತ. ಅವಳು ಬರೋದಿಲ್ಲ, ಅವಳ ಹಿಂದೆಯಿಂದ ಓಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ರಿಟರ್ನ್ ಬಂದೆ, ಇವಳನ್ನು ಕಟ್ಟಬೇಕಲ್ಲ ಅಂತ. ಅವಳು ಇನ್ನೂ ಬರೋದು ಕಾಣೋದಿಲ್ಲ ಮಾರೆ. ಈ ಮಳೆಯಲ್ಲಿ ನಾನು ಮತ್ತೆ ಹೋಗ್ಬೇಕಂತ ಅವಳನ್ನು ಕರ್ಕೊಂಡು ಬರಲಿಕ್ಕೆ. ಮಂಗಳ ಗೌರಿಯನ್ನು 12:30 ಆಗುವಾಗ ಕರ್ಕೊಂಡು ಬಂದೆ ಆಯಿತಾ. ಅಂದರೆ ಅವಳು ಸೀದಾ ಮನೆಗೆ ಬಂದು, ಇಲ್ಲಿ ಬಂದು ನೀನು ಉಪಟ ಮಾಡೋದು ಬೇಡ ಅಂತೇಳಿ ಅವಳೊಟ್ಟಿಗೆ ಬಂದು ಕಟ್ಟಿ ಹಾಕಿದೆ. ಅವಳ ಮಗಳು ಬರೋದು ಕಾಣೋದಿಲ್ಲ ಇನ್ನೂ ಕೂಡ. ಇನ್ನು ಯಾರ್ದಾದ್ರು ತೋಟಕ್ಕೆ ಹೋಗಬಾರ್ದಲ್ಲ, ಅದಕ್ಕೀಗ ಮತ್ತೆ ಹೋಗ್ತಾ ಇದ್ದೇನೆ ನಾನು. ಅಪ್ಪ ಎಲ್ಲಿ ಹೋಗಿದ್ದಾರೆ ಕಾಣೋದಿಲ್ಲ. ನಾನು ಅಂದ್ಕೊಂಡೆ ಅದು ಚಾಪೆದು ಕೆಲಸ ಮಾಡ್ತಾ ಇದ್ದಾರೆ ಅಂತ, ಅಲ್ಲಿ ಸಹ ಇಲ್ಲ ಅವರು. ಬಹುಶಃ ಬೇರೆ ಕಡೆ ಹೋಗಿದ್ದಾರೆ ತೋಟಕ್ಕೆ ಇಲ್ಲಿನೂ. ನಾನೀಗ ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. ಬರ್ತಾಳಾ ಅಲ್ಲ ಮತ್ತೆ ಓಡ್ತಾಳಾ ಅಂತ ನನಗೆ ಅದೇ ಭಯ ಆಗೋದು ಅಂತ. ಓಡಲಿಕ್ಕೆ ನನಗೆ ಆಗೋದಿಲ್ಲ, ಸೊಂಟ ನೋವು ಜಾಸ್ತಿ ಆಗ್ತದೆ. ಅದಕ್ಕೆ ನೋಡುವ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಆಗ್ತದೆ ಅಂತ. ಅಂದರೆ ಹುಲ್ಲು ತುಂಬ ತರಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಹೊರಗೆ ಬಿಟ್ಟದ್ದು. ಬಿಟ್ಟರೆ ಹೀಗೆ ಪರಿಸ್ಥಿತಿ. ನಾವು ಅಂದ್ಕೊಳ್ಳೋದಲ್ಲ, ಮಳೆ ಬಂದರೆ ಅವರಿಗೆ ಚಳಿ ಆಗ್ತದೆ, ಅವರು ರಿಟರ್ನ್ ಮನೆಗೆ ಬರ್ತಾರೆ, ಹಾಗೆ ಹೀಗೆ ಅವರು ಮಳೆಯಲ್ಲಿ ನೆನಿಬಾರ್ದು ಅಂತ. ಬೆಚ್ಚ ಅಂದರೆ ಬಿಸಿ ಬಿಸಿ ಇರಬೇಕು, ಅವರ ಕೆಳಗಡೆ ತರಗೆಲೆ ಎಲ್ಲ ಹಾಕಬೇಕು ಅಂತ ಅಂದ್ಕೊಳ್ಳೋದು. ಇವರು ನೋಡಿ, ಇವಳಿಗೆ ಒಂದು ಸ್ವಲ್ಪ ಸಹ ಮಳೆ ಸ್ಟಾರ್ಟಾಗಿ 15 ನಿಮಿಷ ಆಗಿರ್ಬೋದು, ಇನ್ನು ಮನೆಗೆ ಹೋಗುವ ಯೋಚನೆ ಇಲ್ಲ. ಈ ಉಳಿಗೆ ಎಂಥದ್ರಲ್ಲಿ ಹೊಡಿಬೇಕು. ಹೋಗು ಮನೆಗೆ. ಅಮ್ಮ ಆಲ್ರೆಡಿ ಮನೆಗೆ ಹೋಗಿ ಅರ್ಧ ಗಂಟೆ ಆಯಿತು, ಇವಳಿಗೆ ನೆನಪೇ ಇಲ್ಲ ಅಮ್ಮ ಹೋಗಿದ್ದಾಳೆ, ನಾನು ಹೋಗಬೇಕು ಅಂತೇಳಿ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ. ಇದು ಹುಲ್ಲುಂಟಲ್ಲ, ಅವರ ಮನೆಯಿಂದ ಹತ್ತಿರದಿಂದ ತೆಕೊಂಡು ಬಂದದ್ದು. ಅವರು ಸಹ ಹಿರಿಲಿಕ್ಕೆಲ್ಲ ಹೆಲ್ಪ್ ಮಾಡಿದರು. ಅವತ್ತು ಹಸಿ ಹುಲ್ಲು ತೆಕೊಂಡು ಬಂದು ತೋರಿಸಿದ್ದಲ್ಲ, ಅದು ಅವರ ಮನೆ ಹತ್ರದಿಂದಲೇ. ಅಪ್ಪಂದು ಚಿಕ್ಕ ತಮ್ಮ ಅವರು. ಹಾಗೆ ಚಾಪೆ ಹೆಣಿಯುವಾಗ ನಾನು ಬರ್ತೇನೆ ಅಂತ ಚಿಕ್ಕಮ್ಮ ಹೇಳಿದ್ರು ಆಯಿತಾ. ಈಗ ಒಂದು ಚಾಪೆ ಆದಮೇಲೆ ಬಂದಿದ್ದಾರೆ ನೋಡಲಿಕ್ಕೆ. ಇನ್ನು ಚಿಕ್ಕಪ್ಪ ಸಹ ಹೋಗಿ ಚಾಪೆ ಹೆಣಿಯುದೆ ಅಂತೆ. ಈಸಿ ಉಂಟಾ ಅಂತ ಹೇಳ್ತಾ ಇದ್ದಾರೆ. ಅಪ್ಪನ ಹತ್ರ ಕೇಳ್ತಿದ್ದಾರೆ ಚಿಕ್ಕಪ್ಪ, ನೀವು ಹೇಗೆ ಕಲ್ತದ್ದು ಅಂತ. ಸ್ವಂತ ತಮ್ಮನೇ ಕೇಳ್ತಾ ಇದ್ದಾರೆ ಹಾಗೆ.